ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನ್ಗೌಡ. ಡಿಕೆಶಿ ದರ್ಪದ ಹೆಜ್ಜೆಗಳು, ಜೆಡಿಎಸ್ ನೇಗಿನಿಗೆ ಕೆಂಡ. ಸಿಎಂ ನಿವಾಸವಾಗಿ ಕುಮಾರಕೃಪಾ ಬದಲಾವಣೆ. ಗಾಂಧೀಜಿ ತಂಗಿದ್ದ ಜಾಗದಲ್ಲಿ ನನ್ನ ಆಡಳಿತ ಅಂದ್ರ ಡಿಕೆ ಸಾಹೇಬ್. ಹೌದು, ಬೆಂಗಳೂರಿನ ಅಸ್ಮಿತೆ ಆಗಿರುವ 160 ವರ್ಷಗಳ ಇತಿಹಾಸ ಇರುವ ಕುಮಾರಕೃಪಾ ಪಾರಂಪರಿಕ ಕಟ್ಟಡವನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ಸ್ವಾರ್ಥಕ್ಕಾಗಿ ಮಾರ್ಪಡಿಸ್ತಾ ಇರುವುದು ಖಂಡನೀಯ ಮತ್ತು ಹೇಯ ಅಂತ ಜೆಡಿಎಸ್ ಕೆಂಡಾಮಂಡಲಾಗಿದೆ. ನೋಡಿ, ಕುಮಾರಕೃಪಾ ಅತಿಥಿ ಗೃಹವನ್ನ ತಮ್ಮ ಅಧಿಕೃತ ನಿವಾಸವಾಗಿ ಬದಲಾಯಿಸ್ತಾ ಇರುವಂತಹ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪ್ರತಿಪಕ್ಷ ಜೆಡಿಎಸ್ ತೀವ್ರ ವಾಗ್ದಾಳಿಯನ್ನು ನಡೆಸಿದೆ. ಇತಿಹಾಸ, ಪರಂಪರೆ ಮತ್ತು ರಾಜಕೀಯ ಮಹತ್ವವನ್ನ ಒಂದೇ ಜಾಗದಲ್ಲಿ ಹೊಂದಿರುವಂತಹ ಕುಮಾರಕೃಪಾ ಬಂಗಲೆ ಇದೀಗ ಮತ್ತೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಬೆಂಗಳೂರಿನ ಅತ್ಯಂತ ಹಳೆಯ ಕಟ್ಟಡಗಳಲ್ಲಿ ಒಂದಾಗಿರುವ ಸುಮಾರು 160 ವರ್ಷಗಳ ಇತಿಹಾಸ ಹೊಂದಿರುವ ಈ ಐತಿಹಾಸಿಕ ಬಂಗಲೆಯನ್ನ ಮುಖ್ಯಮಂತ್ರಿ ಅಧಿಕೃತ ನಿವಾಸವನ್ನಾಗಿ ರೂಪಿಸುವ ಸಿದ್ಧತೆಗಳು ಕೂಡ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರ ಒಲವು ಕೂಡ ಇದರತ್ತ ಇದೆ ಎನ್ನಲಾಗ್ತಾ ಇದೆ. ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸಗಳಾಗಿ ಬದಲಾಗಿಸ್ತಾ ಇರೋದು ಕೃಷ್ಣ, ಕಾವೇರಿ ಅಥವಾ ಅನುಗ್ರಹ ನಿವಾಸಗಳು ಅಲ್ಲ. ಬದಲಿಗೆ ಐತಿಹಾಸಿಕ ಕುಮಾರಕೃಪಾ ಬಂಗಲೆಯನ್ನ ತಮ್ಮ ಅಧಿಕೃತ ನಿವಾಸ ಹಾಗೆ ಕಾರ್ಯಾಲಯವಾಗಿ ಬಳಸುವುದಕ್ಕೆ ಆಸಕ್ತಿಯನ್ನ ತೋರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಬೆಂಗಳೂರಿನ ಅತ್ಯಂತ ಹಳೆಯ ಕಟ್ಟಡಗಳಲ್ಲಿ ಒಂದಾಗಿರುವಂತಹ 160 ವರ್ಷ ಹಳೆಯದಾದ ಪಾರಂಪರಿಕ ರಚನೆಯು ಪ್ರಸ್ತುತ ನವೀಕರಣ ಹಂತದಲ್ಲಿ ಇರುವಂತದ್ದು. 2 ತಿಂಗಳೊಳಗೆ ಸಿದ್ಧ ಆಗುವ ನಿರೀಕ್ಷೆ ಕೂಡ ಇದೆ ಎನ್ನಲಾಗ್ತಾ ಇದೆ. ನೋಡಿ, ಅಸ್ತಿತ್ವದಲ್ಲಿರುವಂತಹ ಮುಖ್ಯಮಂತ್ರಿಗಳ ನಿವಾಸಗಳಿಂದ ಸ್ವಲ್ಪ ದೂರದಲ್ಲಿರುವ ಈ ಬಂಗ್ಲೆ ಇಲ್ಲಿವರೆಗೆ ಸರ್ಕಾರಿ ಅತಿಥಿ ಗೃಹವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ವಿಶಾಲವಾದಂತಹ ಈ ಬಂಗಲೆಯಲ್ಲಿ 12 ಕೊಠಡಿಗಳು, ದೊಡ್ಡ ಸಭಾಂಗಣಗಳು, ಅಡುಗೆ ಮನೆ ಸೇರಿದಂತೆ ವಿವಿಧ ಸೌಲಭ್ಯಗಳು ಕೂಡ ಹೊಂದಿದೆ. ಅಷ್ಟೇ ಅಲ್ಲದೆ ಹಳೆಯ ತೇಗದ ಮರದ ಬಾಗಿಲುಗಳು, ಕಿಟಕಿಗಳು, ಕಲ್ಲಿನ ರಚನೆ ಈ ಕಟ್ಟಡದ ವಿಶಿಷ್ಟ ಆಕರ್ಷಣೆಯಾಗಿದೆ. ಪೂರ್ವಾಭಿಮುಖವಾಗಿರುವಂತಹ ಈ ಬಂಗಲೆ ಡಿಕೆ ಶಿವಕುಮಾರ್ ಅವರ ವಾಸ್ತು ನಂಬಿಕೆಗಳಿಗೆ ಅನುಕೂಲಕರವಾಗಿದೆ ಅಂತ ತಿಳಿಸಿರುವಂತದ್ದು. ನೋಡಿ, ಈ ಹಿಂದೆ ವಿಧಾನಸೌಧದಲ್ಲಿನ ಅವರ ಆಸನ ವ್ಯವಸ್ಥೆಯನ್ನ ವಾಸ್ತು ಸಲಹೆಗಾರರ ಸೂಚನೆಯಂತೆ ಪೂರ್ವಾಭಿಮುಖವಾಗಿ ಬದಲಾಯಿಸಲಾಗಿತ್ತು. ಪ್ರಮಾಣ ವಚನ ಸ್ವೀಕರಿಸುವಾಗಲೂ ಕೂಡ ಅವರು ಪೂರ್ವ ದಿಕ್ಕಿಗೆ ಮುಖವನ್ನ ಮಾಡಿದ್ರು. ಇದನ್ನ ಶುಭ ಅಂತ ಪರಿಗಣನೆ ಮಾಡಲಾಗಿತ್ತು. ಇದೀಗ ಪ್ರಸ್ತುತ ಕುಮಾರಕೃಪಾ ಅತಿಥಿ ಗೃಹದ ಒಂದು ಕೊಠಡಿಯಲ್ಲಿ ಒಬ್ಬ ಸಭಾಧಿಪತಿ ರುದ್ರಪ್ಪ ಲವಾಣಿ ವಾಸ ಇತ್ತು. ಅವರನ್ನ ಹೊಸ ಕುಮಾರಕೃಪಾ ಅತಿಥಿ ಗೃಹಕ್ಕೆ ಸ್ಥಳಾಂತರಿಸುವಂತ ಯೋಜನೆ ಕೂಡ ಇದೆಯಂತೆ. ನೋಡಿ, ಕೋವಿಡ್ ಅವಧಿಯಲ್ಲಿನ ಆಗಣಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಹೊಂದಿರುವಂತಹ 3 ಕೊಠಡಿಗಳಲ್ಲಿನ ಕಡತಗಳನ್ನ ಆರೋಗ್ಯ ಸೌಧಕ್ಕೆ ವರ್ಗಾಯಿಸುವ ಪ್ರಕ್ರಿಯೆಯು ಕೂಡ ನಡೆಯಲಿದೆ ಅನ್ನುವಂತಹ ಮಾಹಿತಿ ತಿಳಿದು ಬಂದಿದೆ. ನೋಡಿ, ಇದೀಗ ಅಟ್ ಪ್ರೆಸೆಂಟ್ ಕಾವೇರಿ ನಿವಾಸದಲ್ಲಿ ವಾಸ ಆಗಿರುವಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲಿಂದ ಸ್ಥಳಾಂತರಗೊಳ್ಳುವಂತಹ ಸಾಧ್ಯತೆಯೂ ಕೂಡ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಕಾವೇರಿ ನಿವಾಸವನ್ನ ತಮ್ಮ ಪುತ್ರ ಹಾಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಹಂಚಿಕೆ ಮಾಡುವಂತೆ ಅವರು ಮನವಿಯನ್ನು ಕೂಡ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಕುಮಾರಕೃಪಾ ಬಂಗಲೆಗೆ ವಿಶೇಷ ಐತಿಹಾಸಿಕ ಹಿನ್ನೆಲೆಯೂ ಕೂಡ ಇದೆ. ಈ ಬಂಗಲೆಯು 1883 ಮತ್ತು 1901ರ ನಡುವೆ ಮಹಾರಾಜ ಚಾಮರಾಜ ಒಡೆಯರ್ ಮತ್ತು ಕೃಷ್ಣರಾಜ ಒಡೆಯರ್ ಇವರ ಅಡಿಯಲ್ಲಿ ಸೇವೆಯನ್ನ ಸಲ್ಲಿಸಿದಂತಹ ಮೈಸೂರಿನ ದಿವಾನರಾದಂತಹ ಸರ್ಕೆ ಶೇಷಾದ್ರಿ ಅಯ್ಯರ್ ಅವರ ಖಾಸಗಿ ನಿವಾಸ ಆಗಿತ್ತು. ಆ ಸಮಯದಲ್ಲಿ ಇದು ಬೆಂಗಳೂರಿನ ಹೊರವಲಯದಲ್ಲಿ ಎತ್ತರದ ನೆಲದಲ್ಲಿ ಇತ್ತು. ಶೇಷಾದ್ರಿ ಅಯ್ಯರ್ ಆಧುನಿಕ ಬೆಂಗಳೂರಿಗೆ ಅಡಿಪಾಯ ಹಾಕಿದ ಪ್ರಗತಿಪರ ದಿವಾನರಾಗಿದ್ರು. ಅವರ ಅಧಿಕಾರಾವಧಿಯಲ್ಲಿ ನಗರವು ಏಷ್ಯಾದಲ್ಲಿ ಮೊದಲ ಬಾರಿಗೆ ವಿದ್ಯುತ್ ದೀಪ ಪಡೆಯುತ್ತೆ. ಅಲ್ಲದೆ ಹೆಸರುಘಟ್ಟದಿಂದ ನೀರನ್ನ ಪಂಪನ್ನ ಮಾಡಿಸಲಾಗುತ್ತೆ. ಶೇಷಾದ್ರಿಪುರಂ ಮತ್ತು ಶೇಷಾದ್ರಿ ರಸ್ತೆಗೆ ಅವರ ಹೆಸರನ್ನ ಇಡಲಾಗುತ್ತೆ ಅಂತ ಇತಿಹಾಸಕಾರ ಸುರೇಶ್ ಮೂನಾ ಅವರು ತಿಳಿಸಿದ್ದಾರೆ. ಇತ್ತ ಶೇಷಾದ್ರಿ ಅಯ್ಯರ್ ಅವರ ಕುಮಾರಸ್ವಾಮಿ ದೇವರ ಭಕ್ತರಾಗಿದ್ದಂಥ ತಮ್ಮ ನಿವಾಸಕ್ಕೆ ಕುಮಾರಕೃಪಾ ಅಂತ ಹೆಸರನ್ನ ಇಡ್ತಾರೆ. ಅಲ್ಲದೆ ನೋಡಿ, ಮಹಾತ್ಮ ಗಾಂಧೀಜಿ ಅವರು 1927ರಲ್ಲಿ ಬೆಂಗಳೂರಿಗೆ ಭೇಟಿ ನೀಡಿದ ವೇಳೆ ಇದೇ ಬಂಗಲೆಯಲ್ಲಿ ತಂಗಿರ್ತಾರೆ. ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಕೂಡ ಒಂದು ಅವಧಿಯಲ್ಲಿ ಈ ಬಂಗಲೆಯನ್ನ ತಮ್ಮ ನಿವಾಸವನ್ನಾಗಿ ಬಳಸಿರ್ತಾರೆ. ಆದ್ರೆ ಈ ಪರಂಪರೆಯ ಕಟ್ಟಡವನ್ನ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸವನ್ನಾಗಿ ಪರಿವರ್ತಿಸುವ ಯೋಚನೆಗೆ ಕೆಲ ವಲಯಗಳಿಂದ ವಿರೋಧ ಕೂಡ ವ್ಯಕ್ತವಾಗಿರುತ್ತೆ. ಹೆಚ್ಚುವರಿ ಭದ್ರತಾ ವ್ಯವಸ್ಥೆಗಳು, ವಿಐಪಿ ಸಂಚಾರ ಹಾಗೆ ವಾಹನ ದಟ್ಟಣೆ ಹೆಚ್ಚೋದ್ರಿಂದ ಸುತ್ತಮುತ್ತಲಿನ ಹಸಿರು ಪರಿಸರದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಆತಂಕ ಕೂಡ ವ್ಯಕ್ತವಾಗಿದೆ. ಇನ್ನು ಭವಿಷ್ಯದಲ್ಲಿ ಪಾರ್ಕಿಂಗ್ ಮತ್ತು ಇತರ ಮೂಲ ಸೌಕರ್ಯಗಳ ಅಗತ್ಯ ಹೆಚ್ಚಾದ್ರೆ ಅಲ್ಲಿನ ಮರಗಳಿಗೆ ಅಪಾಯ ಎದುರಾಗಬಹುದು ಅಂತ ಪರಿಸರ ಪ್ರೇಮಿಗಳು ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ.
ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದಂತಹ ಜೆಡಿಎಸ್ ಕಾವೇರಿ ಅನುಗ್ರಹ ನಿವಾಸಗಳಿದ್ರು ಇತಿಹಾಸವನ್ನ ಧ್ವಂಸಗೊಳಿಸೋದಕ್ಕೆ ಹೊರಟಿರುವ ಈ ನಡೆ ಉದ್ದಟತನ ಅಷ್ಟೇ ಅಲ್ಲ ಮೂರ್ಖತನದ ಪರಮಾವಧಿ ಅಂತ ಟೀಕೆ ಮಾಡಿದ್ರು. ಅಲ್ಲದೆ ವಿಡಿಯೋದಲ್ಲಿ ಗಾಂಧೀಜಿ ನಡೆದ ಜಾಗದಲ್ಲಿ ಡಿಕೆಶಿ ದರ್ಪದ ಹೆಜ್ಜೆಗಳು ಅಂದಿರುವಂತಹ ಜೆಡಿಎಸ್ ಇದು ಪ್ರಜಾಪ್ರಭುತ್ವವೋ ಅಥವಾ ಪಾಳೆಗಾರಿಕೆಯೋ ಅಂತ ಪ್ರಶ್ನೆ ಮಾಡಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ತಂಗಿದ್ದ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರ ನೆನಪಿನ ಕುಮಾರಕೃಪಾ ಪಾರಂಪರಿಕ ಕಟ್ಟಡವನ್ನ ಕೇವಲ ವೈಯಕ್ತಿಕ ತೆವಲಿಗಾಗಿ ಗೃಹ ಕಚೇರಿ ಮಾಡ್ಕೊಳ್ಳೋದಕ್ಕೆ ಮಾರ್ಪಾಡು ಮಾಡ್ತಾ ಇರೋದು ಇತಿಹಾಸಕ್ಕೆ ಬಗೆಯುವ ಮಹಾದ್ರೋಹ ಅಂತ ಕಿಡಿಕಾರಿದ್ದಾರೆ. ಇನ್ನು ಕುಮಾರಕೃಪಾ ಯಾರ ವೈಯಕ್ತಿಕ ಆಸ್ತಿಯೂ ಅಲ್ಲ, ಅದು ಇತಿಹಾಸದ ಹೆಗ್ಗುರುತು. ಪಾರಂಪರಿಕ ಕಟ್ಟಡಗಳ ರಕ್ಷಣೆ ಮಾಡ್ಬೇಕಾದವರೇ ಅದರ ವಿನಾಶಕ್ಕೆ ನಿಂತಿರೋದು ವಿಪರ್ಯಾಸ. ಗೃಹ ಕಚೇರಿ ನೆಪದಲ್ಲಿ ಅದರ ಮೂಲ ಸ್ವರೂಪಕ್ಕೆ ಧಕ್ಕೆ ತರ್ತಾ ಇರೋದು ಅಕ್ಷಮ್ಯ ಅಪರಾಧ. ಮುಖ್ಯಮಂತ್ರಿಗಳೇ, ಪಾರಂಪರಿಕ ಕಟ್ಟಡಗಳಿಗೆ ಕೈ ಹಾಕಬೇಡಿ, ಈ ಕೂಡಲೇ ನವೀಕರಣ ಕಾಮಗಾರಿಯನ್ನ ನಿಲ್ಲಿಸಿ ಅಂತ ಆಗ್ರಹಿಸಿದೆ. ಇನ್ನು ಕುಮಾರಕೃಪಾ ಅತಿಥಿ ಗೃಹದ ಮುಖ್ಯ ಕಟ್ಟಡ ಹಾಗೆ ಅನೆಕ್ಸ್ ಕಟ್ಟಡದ ನವೀಕರಣ ಮಾಡಲಾಗ್ತಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಕುಮಾರಕೃಪಾ ಅತಿಥಿ ಗೃಹವನ್ನ ಗೃಹ ಕಚೇರಿಯನ್ನಾಗಿ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿರೋದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋದ್ರ ಬೆನ್ನಲ್ಲೇ ಇದೀಗ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಕುಮಾರಕೃಪಾ ಅತಿಥಿ ಗೃಹವನ್ನ ಗೃಹ ಕಚೇರಿ ಮಾಡ್ಕೊಳ್ಳೋದಕ್ಕೆ ತೀರ್ಮಾನ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಿಮ್ಮ ಕಮೆಂಟ್ಗಳಲ್ಲಿ ನೀವು ತಿಳಿಸಬಹುದಾಗಿದೆ. ಒಟ್ಟಾರೆಯಾಗಿ ಡಿಕೆ ಶಿವಕುಮಾರ್ ಅವರ ದರ್ಪದ ಹೆಜ್ಜೆಗಳು ಅನ್ನುವಂತಹ ಟ್ವೀಟ್ ಅನ್ನ ಮಾಡೋದ್ರ ಮುಖಾಂತರ ಜೆಡಿಎಸ್ ಕೆಂಡ ಮಂಡಲ ಆಗಿರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.